ಕೇರಳದ ವಯನಾಡಿನಲ್ಲಿ ನಡೆದಿರುವಂತಹ ಮಹಾ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಈಗ ಸಾವಿನ ಸಂಖ್ಯೆ 73ಕ್ಕೆ ಏರಿಕೆಯಾಗಿದ್ದು ವಯನಾಡು ಸುತ್ತಮುತ್ತ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. ವಯನಾಡಿನಲ್ಲಿ ಈಗಾಗಲೇ ಈ ಒಂದು ಘಟನೆಯಲ್ಲಿ ಸಾವಿನ ಸಂಖ್ಯೆ 73ಕ್ಕೆ ಏರಿಕೆಯಾಗಿದೆ. ವಯನಾಡು ಸುತ್ತಮುತ್ತ ಮತ್ತೆ ಗುಡ್ಡ ಕುಸಿತ ಆಗಿದೆ. ಮುಂಡಕ್ಕೈ ಬಳಿ ಮತ್ತೆ ಬೃಹತ್ ಬೆಟ್ಟವೇ ಕುಸಿದಿದೆ. ಪದೇ ಪದೇ ಬೆಟ್ಟ ಕುಸಿತದಿಂದ ಈಗಾಗಲೇ ಶೋಧಕ್ಕೂ ಕೂಡ ಸಾಕಷ್ಟು ಅಡ್ಡಿ ಆಗ್ತಾ ಇದೆ. ಮಣ್ಣಿನಡಿ ಸಿಲುಕಿದವರ ರಕ್ಷಣೆಯನ್ನ ಮಾಡೋದು ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿದೆ. ಒಂದ್ ಕಡೆ ಪದೇ ಪದೇ ಕುಸಿತ ಆಗ್ತಾ ಇರೋದು, ಮತ್ತೊಂದ್ ಕಡೆ ನಿರಂತರವಾಗಿ ಮಳೆ ಬರ್ತಾ ಇರೋದು. ನಾಪತ್ತೆ ಆಗಿರುವವರಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಆದ್ರೆ ಎನ್ಡಿಆರ್ಎಫ್ ಆಗಿರ್ಬೋದು, ಎಸ್ಡಿಆರ್ಎಫ್ ಸಿಬ್ಬಂದಿ ಆಗಿರ್ಬೋದು, ಅವರಿಗೂ ಕೂಡ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಸವಾಲುಗಳಿವೆ, ಅಷ್ಟರ ಮಟ್ಟಿಗೆ ಅಡ್ಡಿ ಆತಂಕಗಳು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಸಾವಿನ ಸಂಖ್ಯೆ 73ಕ್ಕೆ ಏರಿಕೆ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. വിനോദ് സിമി സാബൊക്കെ നമ്മുടെ കൂടെ ജയിക്കുന്നില്ല. ಘೋರ ದುರಂತ ಈಗ ಸಾವಿನ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡಲಾಗ್ತಾ ಇದೆ. ಗ್ರಾಮವೇ ಅಲ್ಲಿ ನಿರ್ನಾಮ ಆಗಿರುವಂತದ್ದು. ಮತ್ತೊಂದು ಕಡೆ ಅಲ್ಲಿ ಗ್ರಾಮ ಇತ್ತು ಅನ್ನೋದನ್ನ ಕೂಡ ನೆನಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಇಡೀ ಗ್ರಾಮವೇ ಅಲ್ಲಿ ನಿರ್ನಾಮ ಆಗಿದೆ. ಯಾವುದೇ ರೀತಿಯಾದಂತಹ ಮನೆಗಳಾಗಿರಬಹುದು ಅಥವಾ ಅಲ್ಲಿದ್ದಂತಹ ಯಾವುದೇ ಒಂದು ಈ ಸ್ಥಳ ಇತ್ತು ಅನ್ನುವಂತಹ ರೀತಿಯೇ ಕಾಣಿಸ್ತಾ ಇಲ್ಲ. ಆ ರೀತಿಯಾಗಿ ಕೇರಳದಲ್ಲಿ ಆದಂತಹ ಈ ಒಂದು ಭೂಕುಸಿತ 73 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಈಗಾಗಲೇ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಮಳೆ ಅಡ್ಡಿ ಆಗ್ತಾ ಇದೆ, ಮತ್ತೆ ಭೂಕುಸಿತ ಅಡ್ಡಿ ಆಗ್ತಾ ಇದೆ. ವಯನಾಡಿನಲ್ಲಿ ಗುಡ್ಡ ಕುಸಿದು ಘೋರ ದುರಂತ ನಡೆದಿದೆ. ಈ ಒಂದು ಘೋರ ದುರಂತದಲ್ಲಿ ಸಾವಿನ ಸಂಖ್ಯೆ ಈಗಾಗಲೇ ನಾವು ಹೇಳ್ತಾ ಇದ್ವಿ ಏರಿಕೆ ಆಗ್ತಾನೆ ಇದೆ ಅಂತ. ಈಗಾಗಲೇ 73 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಭರದಿಂದ ಸಾಗಿದೆ ಶೋಧ ಕಾರ್ಯಾಚರಣೆ. ಮುಂಡಕ್ಕೈ, ತಲಪಟ್ಟೈ, ಚೂರಲ್ಮಲ, ಅಟ್ಟಮಾಲ, ನೂಲ್ಪುಳ ಗ್ರಾಮಗಳೇ ಕೊಚ್ಚಿ ಹೋಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಏನೂ ಇರಲಿಲ್ಲ ಆ ಜಾಗ ಅನ್ನುವ ರೀತಿಯಾಗಿ ಆ ಗ್ರಾಮಗಳು ನಿರ್ನಾಮ ಆಗಿರೋದು. ಚೋರ್ಮಲ್ಮಲ ಗ್ರಾಮದ ಅವಶೇಷಗಳೇ ಅಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಗ್ರಾಮ ಇತ್ತು, ಆ ಗ್ರಾಮದಲ್ಲಿ ಮನೆಗಳಿದ್ವು, ಅಂಗಡಿಗಳಿದ್ವು, ಏನೂ ಇಲ್ಲ. ಆ ರೀತಿಯಾಗಿ ಚೋರಲ್ಮಲ ಗ್ರಾಮ ಕಂಪ್ಲೀಟ್ ಆಗಿ ನಿರ್ನಾಮ ಆಗಿದೆ. ಚೋರಲ್ಮಲೈ ಗ್ರಾಮದ ನದಿ ರೀತಿಯಾಗಿ ಆ ಒಂದು ಗ್ರಾಮ ಕಾಣಿಸ್ತಾ ಇರೋದನ್ನ ನಾವು ಗಮನಿಸಿದ್ರೆ, ಗ್ರಾಮದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಈ ಹಿಂದೆ ಇತ್ತು, ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಡ್ರೋನ್ ಕ್ಯಾಮರಾದಲ್ಲಿ ಆ ಭಯಾನಕ ದೃಶ್ಯವನ್ನ ಕೂಡ ನಿಮ್ಗೆ ನಾವು ತೋರಿಸ್ತಾ ಇರೋದು. ಈ ಹಿಂದೆ ಚೋರಲ್ಮಲೈನಲ್ಲಿ 200 ಮನೆ ಇತ್ತು, ಆದ್ರೆ ಒಂದೇ ಒಂದು ಕೂಡ ಮನೆ ಕೂಡ ಅಲ್ಲಿ ಈಗ ಇಲ್ಲ, ನಿರ್ನಾಮ ಆಗಿದೆ. ಕಂಪ್ಲೀಟ್ ಆಗಿ ಇಡೀ ಊರೇ ಕೊಚ್ಕೊಂಡು ಹೋಗಿದೆ. ಭೂ ಕುಸಿತ ಆಗಿರೋದ್ರಿಂದ ಇಡೀ ಗ್ರಾಮ ಅಲ್ಲಿ ನಿರ್ನಾಮ ಆಗಿದೆ, ನಾಶ ಆಗಿ ಹೋಗಿದೆ. ಈಗಾಗಲೇ ಇಲ್ಲಿ ಸಾವಿನ ಸಂಖ್ಯೆಗಳ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಅಲ್ಲೊಂದು ಗ್ರಾಮ ಇತ್ತು, ಅಲ್ಲೊಂದಷ್ಟು ಮನೆಗಳು ಇದ್ವು, 200 ಮನೆಗಳು ಇದ್ವು ಆ ಗ್ರಾಮದಲ್ಲಿ. ಆದ್ರೆ ಮನೆಗಳೇ ಇರಲಿಲ್ಲ, ಏನೂ ಇರಲಿಲ್ಲ ಅನ್ನುವ ರೀತಿಯಾಗಿ ಇಡೀ ಊರೇ ಅಲ್ಲಿ ಕೊಚ್ಕೊಂಡು ಹೋಗಿರೋದು. ಇಡೀ ಕಂಪ್ಲೀಟ್ ಆಗಿ ನಾಶ ಆಗಿರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಗಳಲ್ಲಿ ಅಲ್ಲಿನ ಭಯಾನಕ ದೃಶ್ಯಗಳು ಇವೆಲ್ಲವೂ ಕೂಡ. ಯಾಕಂತ ಹೇಳಿದ್ರೆ ಪ್ರಕೃತಿ ಮುನಿದ್ರೆ ಏನು ಆಗತ್ತೆ, ಪ್ರಕೃತಿಯ ವೈಪರೀತ್ಯ ಏನ್ ಮಾಡತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ನಾವು ಅಭಿವೃದ್ಧಿಯ ಹೆಸರಲ್ಲಿ ಏನೇನು ರೀತಿಯಾಗಿ ಕಟ್ಟಡಗಳನ್ನ ಕಟ್ಟಿರ್ತೀವಿ ಅಥವಾ ಕಾಡುಗಳನ್ನ ನಾಶ ಮಾಡಿರ್ತೀವಿ, ಆದ್ರೆ ಈಗ ಪ್ರಕೃತಿ ತನ್ನ ಕಡೆಗೆ ಇವೆಲ್ಲವನ್ನ ಸೆಳೆದುಕೊಂಡಿದೆ. ಜನರ ಸಾವಿಗೆ ಕೂಡ ಕಾರಣ ಆಗಿರೋದು ಜನ ಮಾಡಿರುವಂತಹ ಕೆಲವು ತಪ್ಪು ಕೆಲಸಗಳು. ಈ ರೀತಿಯಾಗಿ ಪ್ರಕೃತಿ ವೈಪರೀತ್ಯಕ್ಕೆ ಕಾರಣ ಆಗುತ್ತೆ. ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನೋಡಿ, ಹಸುಗಳ ಆಗಿರ್ಬೋದು. ಯಾಕಂದ್ರೆ ಯಾವುದಕ್ಕೂ ಕೂಡ ಅಲ್ಲಿ ಏನು ನೆಲೆ ಇಲ್ಲದಂತಹ ಪರಿಸ್ಥಿತಿ ಆಗಿದೆ. ಈ ಗ್ರಾಮಗಳಲ್ಲಿ ಈ ರೀತಿಯಾಗಿ ಮನೆ ಇತ್ತು, ಈ ರೀತಿಯಾದಂತಹ ಜಾಗ ಇತ್ತು ಅನ್ನೋದಕ್ಕೆ ಏನೂ ಕೂಡ ಕುರುಹುಗಳು ಇಲ್ಲದ ರೀತಿಯಲ್ಲಿ ನಿರ್ನಾಮ ಆಗಿದೆ. ಕಾರ್ಗಳ ಆಗಿರ್ಬೋದು, ಅಂದ್ರೆ ಈಗ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಲ್ಲಿ ಅಡ್ಡಿ ಆಗ್ತಾ ಇರುವಂತದ್ದು. ಎಲ್ಲರಿಗೂ ಕೂಡ ಈಗ ಅಲ್ಲಿ ಏನು ಇತ್ತು ಅನ್ನೋದನ್ನ ನೋಡೋದಕ್ಕೂ ಕೂಡ ಆಗದಂತಹ
ಪರಿಸ್ಥಿತಿ ಇದೆ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ಅಲ್ಲಿ ನಡೆಸಲಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇವೆಲ್ಲವೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ರಕ್ಷಣಾ ಸಿಬ್ಬಂದಿ ರೆಡಿ ಇದ್ದಾರೆ. ಆದ್ರೆ ಅಲ್ಲಿ ಅಡ್ಡಿ ಆಗ್ತಾ ಇದೆ ನೋಡಿ. ಈಗ ಕೆಲವರನ್ನ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಚೂರಲ್ಮಲೆಯಲ್ಲಿ ಕಂಡು ಬಂದಿರುವಂತಹ ಈಗ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕೇರಳದ ಚೂರಲ್ಮಲದಲ್ಲಿ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೆಸಲಾಗ್ತಾ ಇದೆ. SDRF NDRF ಟೀಮ್ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗಿರೋದು ಏನಾಗಿದೆ, ಯಾವ ರೀತಿಯಾದಂತಹ ಒಂದು ಘಟನೆ ನಡೆದು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯವಾಗದಂತಹ ಪರಿಸ್ಥಿತಿ. ಬಟ್ ಇಲ್ಲಿ ನಿರಂತರ ಮಳೆ ನೋಡಿ, ಹರಿತಾ ಇರುವಂತಹ ನೀರಿನ ವೇಗ ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಷ್ಟ ಆಗತ್ತೆ ಅಲ್ಲಿ ಕಾರ್ಯಾಚರಣೆಗೆ ಅಂತ ಹೇಳಿ. ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ನಿರ್ನಾಮ ಆಗಿ ಹೋಗಿದೆ. ಅಲ್ಲಿ ಒಂದು ಮನೆ ಇತ್ತ, ಏನಿತ್ತು, ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು ನೋಡಿ, ಅಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಅಂತ ಹೇಳಿದ್ರೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅಲ್ಲಿ ಅಡ್ಡಿ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ಎಲ್ಲೆಲ್ಲಿ ಯಾರಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಏನು ಅರ್ಥ ಆಗದಂತಹ ಪರಿಸ್ಥಿತಿ ಇದೆ. ಆದ್ರೆ ರಕ್ಷಣಾ ಟೀಮ್ ಇದೆಯಲ್ಲ, ಕಂಪ್ಲೀಟ್ ಆಗಿ ಆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಕೂಡ ಅವರಿಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ನಿರಂತರವಾಗಿ ಬರ್ತಾ ಇರುವಂತಹ ಮಳೆ, ನೀರಿನ ವೇಗವನ್ನ ನೀವು ಗಮನಿಸಿ. ಆ ಒಂದು ನೀರಿನ ವೇಗದಲ್ಲಿ ರಕ್ಷಣೆ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. ಆದ್ರೂ ಕೂಡ ರಕ್ಷಣಾ ಸಿಬ್ಬಂದಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಮತ್ತೆ ಮತ್ತೆ ಭೂಕುಸಿತ ಆಗುವಂಥದ್ದು, ಗುಡ್ಡ ಕುಸಿತಗಳು ಆಗ್ತಾ ಇರುವಂಥದ್ದು, ಇದು ಕೂಡ ಇನ್ನಷ್ಟು ಚಾಲೆಂಜಿಂಗ್ ಆಗ್ತಾ ಇದೆ ಈಗ ರಕ್ಷಣಾ ಸಿಬ್ಬಂದಿಗೆ. ಇಲ್ಲಿ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳನ್ನ ಕೂಡ ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಆಲ್ಮೋಸ್ಟ್ ಅನೇಕ ಗ್ರಾಮಗಳೇ ಅಲ್ಲಿ ನಿರ್ನಾಮ ಆಗಿ ಹೋಗಿದೆ. 4-5 ಗ್ರಾಮಗಳು ಕೊಚ್ಚಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಿದ್ರು, ಯಾವ ಪರಿಸ್ಥಿತಿ ಇತ್ತು, ಮನೆಯಲ್ಲಿ ಯಾರ್ಯಾರು ಇದ್ರು, ಮನೆಗಳು ಎಷ್ಟಿದ್ವು, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೂರೋದಕ್ಕೆ ಸಾಧ್ಯವೇ ಇಲ್ಲದ ಅನ್ನುವಂತಹ ಪರಿಸ್ಥಿತಿ. ಎಷ್ಟು ಜನ ಹೋಗಿದ್ದಾರೆ ಇವೆಲ್ಲವನ್ನ ಕೂಡ ಈಗಾಗಲೇ ಇಡೀ ಒಂದು ಕೇರಳದಲ್ಲಿ 4 ವರ್ಷಗಳ ಹಿಂದೆ ಆಯ್ತಲ್ಲ, ಅದಕ್ಕಿಂತ ಹಿಂದೆ ನೀವು 2018ರಲ್ಲಿ ಕೂಡ ನಾವು ಗಮನಿಸಿದ್ರೆ ಇಡೀ ಕೇರಳ ಯಾವ ರೀತಿಯಾಗಿ ಆಗಿ ಹೋಗಿತ್ತು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯ ಪರಿಸ್ಥಿತಿ ಮತ್ತೆ ಇಲ್ಲಿ ನಿರ್ಮಾಣ ಆಗಿದೆ ಈ ಸಲ. ಮತ್ತೆ ಮತ್ತೆ ಅವಘಡಗಳು ನಡೀತಾ ಇದೆ. ಮಳೆ ಬಂದ್ರೆ ಸಾಕು ಇಂತಹ ಘಟನೆಗಳಿಗೆ ಮತ್ತೆ ಮತ್ತೆ ಸಾಕ್ಷಿ ಆಗ್ತಾ ಇರೋದನ್ನ ನಾವು ಗಮನಿಸಿದ್ರೆ ಪ್ರಕೃತಿ ಈಗ ಯಾವ ರೀತಿಯಾಗಿ ಮುನಿಸಿಕೊಂಡಿದೆ, ಪ್ರಕೃತಿಯನ್ನ ನಾವು ಉಳಿಸೋದಿದ್ರ ಅಥವಾ ಪ್ರಕೃತಿಯನ್ನು ಬೆಳೆಸೋದ್ರಿಂದ ಏನು ನಾಶ ಆಗದೆ, ಒಂದು ವೇಳೆ ನಾವು ಹಾನಿ ಮಾಡಿದ್ರೆ ನಮ್ಮನ್ನೇ ನಾಶ ಮಾಡುತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗಿದೆ.